ಇದು ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್ ವತಿಯಿಂದ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ವಿಶೇಷ ಸುದ್ದಿ. ಕಲಬುರಗಿ ನಗರ ಪೊಲೀಸರು 2 ತಿಂಗಳ ವಿಶೇಷ ಕಾರ್ಯಾಚರಣೆ ನಡೆಸಿ ಸಿಇಐಆರ್ ಪೋರ್ಟಲ್ ಮೂಲಕ 1.45 ಕೋಟಿ ರೂಪಾಯಿ ಮೌಲ್ಯದ 785 ಮೊಬೈಲ್ಗಳನ್ನು ಪತ್ತೆ ಹಚ್ಚಿದ್ದು, ಪತ್ತೆಯಾದ ಮೊಬೈಲ್ಗಳನ್ನು ಅವರುಗಳ ವಾರಸುದಾರರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ತಿಳಿಸಿದರು. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ತಮ್ಮ ಮೊಬೈಲ್ ಕಳೆದುಕೊಂಡ ಬಗ್ಗೆ ಇ ಲಾಸ್ಟ್ ಮತ್ತು ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದರು. ಈ ದೂರುಗಳ ಅನ್ವಯ ಕಳುವಾದ ಮೊಬೈಲ್ಗಳ ಪತ್ತೆಗೆ ನಗರ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ಡಿಸಿಪಿಗಳಾದ ಶಾಲು, ಪ್ರವೀಣ್ ಎಚ್ ನಾಯಕ್ ಅವರ ನೇತೃತ್ವದಲ್ಲಿ ಎಲ್ಲ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳ ಮುಂದಾಳತ್ವದಲ್ಲಿ ಸಿಇಐಆರ್ ಪೋರ್ಟಲ್ ಹಾಗೂ ಸಿಇಎನ್ ಪೊಲೀಸ್ ಠಾಣೆಗಳ ಸಿಬ್ಬಂದಿ ಸಹಾಯದಿಂದ 1.45 ಕೋಟಿ ರೂಪಾಯಿ ಮೌಲ್ಯದ 785 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಅವುಗಳ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ವಿವರಿಸಿದರು. ಇಲ್ಲಿಯವರೆಗೆ 2408 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಅವುಗಳ ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ತಿಳಿಸಿದರು. ಚೌಕ್ ಪೊಲೀಸ್ ಠಾಣೆಯಿಂದ 150, ರೋಜಾ ಪೊಲೀಸ್ ಠಾಣೆಯಿಂದ 131, ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಿಂದ 80, ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಿಂದ 68, ಅಶೋಕ್ ನಗರ ಪೊಲೀಸ್ ಠಾಣೆಯಿಂದ 67, ಸಬ್ ಅರ್ಬನ್ ಪೊಲೀಸ್ ಠಾಣೆಯಿಂದ 66, ಸೆನ್ ಪೊಲೀಸ್ ಠಾಣೆಯಿಂದ 59, ಬ್ರಹ್ಮಪುರ ಪೊಲೀಸ್ ಠಾಣೆಯಿಂದ 54, ಎಂಬಿ ನಗರ ಠಾಣೆಯಿಂದ 46, ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಿಂದ 42, ಫರ್ಹತಾಬಾದ್ ಪೊಲೀಸ್ ಠಾಣೆಯಿಂದ 22 ಮೊಬೈಲ್ ಸೇರಿ 785 ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಲಬುರಗಿ ನಗರದಲ್ಲಿ ಕಳೆದುಕೊಂಡ ಮೊಬೈಲ್ಗಳ ಪೈಕಿ ದೇಶದ ವಿವಿಧ ರಾಜ್ಯಗಳಲ್ಲಿ ಪತ್ತೆ ಹಚ್ಚಲಾಗಿದ್ದು, ಕರ್ನಾಟಕದಲ್ಲಿ 688, ಮಹಾರಾಷ್ಟ್ರದಲ್ಲಿ 41, ಆಂಧ್ರಪ್ರದೇಶದಲ್ಲಿ 23, ತೆಲಂಗಾಣದಲ್ಲಿ 23, ಬಿಹಾರದಲ್ಲಿ 7, ಉತ್ತರ ಪ್ರದೇಶದಲ್ಲಿ 3 ಮೊಬೈಲ್ಗಳನ್ನು, ಅದರಲ್ಲಿ ಕಲಬುರಗಿ ನಗರದಲ್ಲಿ 487, ಕಲಬುರಗಿ ಜಿಲ್ಲೆಯಲ್ಲಿ 103, ವಿಜಯಪುರ ಜಿಲ್ಲೆಯಲ್ಲಿ 20, ಬೀದರ್ ಜಿಲ್ಲೆಯಲ್ಲಿ 18, ಬೆಂಗಳೂರು ಜಿಲ್ಲೆಯಲ್ಲಿ 17, ಯಾದಗಿರಿ ಜಿಲ್ಲೆಯಲ್ಲಿ 16, ರಾಯಚೂರು ಜಿಲ್ಲೆಯಲ್ಲಿ 12, ವಿಜಯನಗರ ಜಿಲ್ಲೆಯಲ್ಲಿ 8 ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ 7 ಮೊಬೈಲ್ ಪತ್ತೆ ಹಚ್ಚಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಮೊಬೈಲ್ಗಳಿಗೆ ಸ್ಟ್ರಾಂಗ್ ಪಾಸ್ವರ್ಡ್ಗಳು ಅಳವಡಿಸಬೇಕು. ಮೊಬೈಲ್ಗಳಲ್ಲಿ ಫ್ರೆಂಡ್ ಮೈ ಡಿವೈಸ್ ಸೆಟ್ಟಿಂಗ್ಗಳನ್ನು ಸಕ್ರಿಯಗೊಳಿಸಬೇಕು. ಮೊಬೈಲ್ಗಳಿಗೆ ಥಂಬ್ ಲಾಕ್ಗಳನ್ನು ಅಳವಡಿಸಬೇಕು. ಮೊಬೈಲ್ ಕಳೆದುಕೊಂಡಾಗ ಕಡ್ಡಾಯವಾಗಿ ಇ ಲಾಸ್ಟ್ ಮತ್ತು ಸಿಇಐಆರ್ ಪೋರ್ಟಲ್ನಲ್ಲಿ ದೂರು ದಾಖಲಿಸಬೇಕೆಂದು ಅವರು ಮನವಿ ಮಾಡಿದರು. ಡಿಸಿಪಿಗಳಾದ ಶಾಲು, ಪ್ರವೀಣ್ ಎಚ್ ನಾಯಕ್, ವಿವಿಧ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳು, ಸಿಇಐಆರ್ ಪೋರ್ಟಲ್ ಹಾಗೂ ಸಿಇಎನ್ ಪೊಲೀಸ್ ಠಾಣೆಗಳ ಸಿಬ್ಬಂದಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಪಿ ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ.
ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಕಳೆದ 2 ತಿಂಗಳು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಅದು ತಮಗೆಲ್ಲ ಗುರ್ತಿದೆ. ಪೊಲೀಸ್ ಅಂತಂದರೆ ಒಂಥರ ಥ್ಯಾಂಕ್ಲೆಸ್ ಜಾಬ್. ನಾವೇನೇ ಕೆಲಸ ಮಾಡಿದರೂ ಎಲ್ಲೋ ಒಂದು ಕಡೆ ವಿ ಕಾಂಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಸಿಟಿಜನ್ಸ್. ಆ ಒಂದು ಹಿನ್ನೆಲೆಯಲ್ಲಿ ಆಪರೇಷನ್ ಭರವಸೆ ಅಂತ ಮಾಡಿದ್ದು. ಇದರ ಒಂದು ಉದ್ದೇಶ ಏನಂತಂದರೆ ಟು ಬಿಲ್ಡ್ ಟ್ರಸ್ಟ್. ಏನು ಒಂದು ತಾಂತ್ರಿಕ ಸಹಾಯ ಇದೆ, CEIR ಪೋರ್ಟಲ್ ಮುಖಾಂತರ ಏನು ಕಳೆದುಕೊಂಡಿರುವ ಮೊಬೈಲ್ ಫೋನ್ಗಳ ಒಂದು ರಿಕವರಿ ಆ್ಯಂಡ್ ರಿಟರ್ನ್. ಪ್ರತಿಯೊಬ್ಬರಿಗೆ ಯಾವ ರೀತಿಯಾಗಿದೆ ಅಂತಂದರೆ, ಒಂದು ಮೊಬೈಲ್ ಫೋನ್ ಅಂತಂದರೆ ಬರೀ ಸಂಪರ್ಕ ಮಾಡುವ ಸಾಧನ ಅಲ್ಲ. ಇಟ್ ಹ್ಯಾಸ್ ಬಿಕಮ್ ಒಂದು ಐಡೆಂಟಿಟಿ. ಡಾಕ್ಯುಮೆಂಟ್ಸ್ ಇಡ್ತಾರೆ, ಬ್ಯಾಂಕಿಂಗ್ ಡೀಟೇಲ್ಸ್ ಇರುತ್ತೆ, ಫ್ಯಾಮಿಲಿ ಫೋಟೋಸ್ ಇರುತ್ತೆ. ಇಟ್ ಹ್ಯಾಸ್ ಬಿಕಮ್ ಆಲ್ ಇನ್ ಒನ್ ಟೂಲ್ ಮೊಬೈಲ್ ಫೋನ್. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 1-2 ತಿಂಗಳು ವಿಶೇಷ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ವಿ. ಅದರಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು, ACPs ಇರ್ಬೋದು, ಇನ್ಸ್ಪೆಕ್ಟರ್ಸ್, ನಮ್ಮ ಪ್ರತಿ ಸ್ಟೇಷನ್ಗಳಲ್ಲಿ CR ಪೋರ್ಟಲ್ ಮುಖಾಂತರ ರಿಕವರಿ ಮಾಡಲಿಕ್ಕೆ ತಾಂತ್ರಿಕ ಸಿಬ್ಬಂದಿಯನ್ನು ನೋಡಲ್ ಸಿಬ್ಬಂದಿಯನ್ನು ನಾವು ನೇಮಕ ಮಾಡಿದ್ವಿ. ಮತ್ತು ಈ 10 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಅಲ್ಲದೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಮತ್ತು CCB ಅಧಿಕಾರಿ ಸಿಬ್ಬಂದಿಯವರು ಕೂಡ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಅವರ ಒಂದು ಕಾರ್ಯಕ್ಷಮತೆಯಿಂದ ಒಟ್ಟು 785 ಕಳೆದು ಹೋಗಿರುವ ಮೊಬೈಲ್ ಫೋನ್ಗಳನ್ನು ಇವತ್ತು ರಿಕವರ್ ಮಾಡಿದ್ದನ್ನು ನಾವು ಯಾರು ವಾರಸುದಾರಿದ್ದಾರೆ, ಕಳೆದುಕೊಂಡ ಸಾರ್ವಜನಿಕರು ಯಾರಿದ್ದಾರೆ ಅವರಿಗೆ ಹಿಂತಿರುಗಿಸಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರಲ್ಲಿ ನಾವು ಗಮನಿಸಬೇಕಾದದ್ದಂತಂದರೆ, ಸ್ಟೇಷನ್ ವೈಸ್ ನಾವು ಬ್ಯಾಕಪ್ ನೋಡಿದರೆ ತಮಗೆ ಪ್ರೆಸ್ ನೋಟಲ್ಲಿನೂ ಕೂಡ ಕೊಟ್ಟಿದ್ದೀವಿ. ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಅವರು 150 ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಿದ್ದಾರೆ. ರೋಜಾ ಸ್ಟೇಷನಲ್ಲಿ 131, ಸ್ಟೇಷನ್ ಬಜಾರ್ 80, ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ 68, ಅಶೋಕ್ ನಗರ 67, ಗ್ರಾಮೀಣ ಸಬರ್ಬನ್ ಪೊಲೀಸ್ ಸ್ಟೇಷನ್ 66, ಸೆನ್ ಪೊಲೀಸ್ ಸ್ಟೇಷನ್ 59, ಬ್ರಹ್ಮಪುರ್ 54, MB ನಗರ ಪೊಲೀಸ್ ಸ್ಟೇಷನ್ 46, ರಾಘವೇಂದ್ರ ನಗರ 42 ಮತ್ತು ಫರ್ತಾಬಾದ್ ಸ್ಟೇಷನಲ್ಲಿ 22. ಒಂದು ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡೋದೇನಂತಂದರೆ, ಏನು ನಾವು ಈ CR ಪೋರ್ಟಲ್ ಮುಖಾಂತರ ತಮಗೆ ಪದೇ ಪದೇ ಮನವಿಯನ್ನು ಮಾಡ್ತಾಯಿದ್ದೀವಿ. ಯಾವುದೇ ಮೊಬೈಲ್ ಫೋನ್ ತಾವು ಕಳೆದುಕೊಂಡ್ರೆ, ಕಳ್ಳತನ ಆದರೆ ಅಥವಾ ರಾಬರಿ ಆಗಿದ್ದರೆ ಅದನ್ನು ನಾವು ಕಳ್ಳತನ ಮತ್ತು ರಾಬರಿ ಆಗಿದ್ರೆ ಆಟೋಮೆಟಿಕ್ ನಾವು ಅದನ್ನು ದಾಖಲು ಮಾಡ್ಕೊತಾ ಇದ್ದೀವಿ. ಒಂದು ವೇಳೆ ತಾವು ಕಳೆದುಕೊಂಡಿದ್ರೆ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಒಂದು ಆ್ಯಪ್ ಇದೆ, ಅದರಲ್ಲಿ ತಾವು ದಾಖಲು ಮಾಡಿದ ತಕ್ಷಣ ನಮ್ಮ ಸ್ಟೇಷನ್ಗೆ ಮಾಹಿತಿ ಬರುತ್ತೆ. ನಂತರ ಅದರ ಡೀಟೇಲ್ಸ್ಗಳನ್ನು ನಾವು CR ಪೋರ್ಟಲ್ಗೆ ಹಾಕ್ತಾ ಇದ್ದೀವಿ. ಕಳೆದ 1-2 ವರ್ಷದ ನಾವು ಅಂಕಿಅಂಶಗಳನ್ನು ನಾವು ತೆಗೆದುಕೊಂಡು ನೋಡಿದಾಗ ರಿಕವರಿ ಟ್ರೇಸ್ ಮತ್ತು ರಿಕವರಿ ಪರ್ಸೆಂಟೇಜ್ ತುಂಬ ಕಡಿಮೆ ಇತ್ತು. ಎಸ್ಪೆಷಲಿ ಇಲ್ಲಿ ನಿಯರ್ಲಿ 28 to 32% ಅಷ್ಟಿತ್ತು. ನಾವು ಕೆಲವು ಸ್ಟೇಷನ್ಗಳಲ್ಲಿ ಈಗ ಆಲ್ರೆಡಿ ವಿ ಹ್ಯಾವ್ ರೀಚ್ಡ್ ಅಪ್ ಟು 78%. ಇನ್ನು ಕೆಲವು ಕಡೆ ಎವರೇಜ್ ಆಗಿ ನಾವು 55% ಅಷ್ಟು ಟ್ರೇಸಿಂಗ್ ಮತ್ತು ರಿಕವರಿವರೆಗೆ ಅಲ್ಲಿವರೆಗೆ ರೀಚ್ ಆಗಿದೆ. ಒಂದು ವೇಳೆ ತಮ್ಮ ಮೊಬೈಲ್ ಫೋನ್ ಕಳ್ಳತನ ಆದರೆ ಅಥವಾ ಕಳುವಾದರೆ, ಕಳೆದುಕೊಂಡ್ರೆ ಅದು ಹಿಂಪಡೆದುಕೊಳ್ಳುವ ಚಾನ್ಸಸ್ ಏನಿದೆ ಈಗ ನಿಯರ್ಲಿ 60%ದಿಂದ 70%ವರೆಗಿದೆ. ಒಂದು ಈ ತಾಂತ್ರಿಕ ಒಂದು ಇಂಟರ್ವೆನ್ಷನ್ನಿಂದ ಚಾನ್ಸಸ್ ಆಫ್ ರಿಕವರೀಸ್ ಮತ್ತು ರಿಟರ್ನ್ ಈಸ್ ವೆರಿ ಹೈ. ಒಂದು ಅದರ ಒಂದು ಉಪಯೋಗ, ಇನ್ನೊಂದು ಸಿನ್ಸಿಯರ್ ಎಫರ್ಟ್ಸ್ ಬೈ ಆಲ್ ದ ಸ್ಟಾಫ್, ಎಲ್ಲ ಪೊಲೀಸ್ ಸ್ಟೇಷನಲ್ಲಿರುವ ಸಿಬ್ಬಂದಿಯವರ ಒಂದು ನಿರಂತರ ಪ್ರಯತ್ನ. ಹಾಗಾಗಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಒಂದು ವೇಳೆ ಕಳೆದುಕೊಂಡ್ರೆ ತಕ್ಷಣ ಈ CR ಪೋರ್ಟಲ್ನ ಒಂದು ಸದುಪಯೋಗ ಪಡೆದುಕೊಳ್ಳಿ. ಒಂದು ವೇಳೆ ಅದರ ಬಗ್ಗೆ ಅರಿವಿಲ್ಲ ಅಂತಂದರೆ ಸಂಬಂಧಪಟ್ಟ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನಾವು ನಿಮಗೆ ಏನು ಅಸಿಸ್ಟೆನ್ಸ್ ಕೊಡಬೇಕು ಅದನ್ನು ನಾವು ನಿಮಗೆ ನೀಡ್ತೀವಿ. ಎರಡನೇದು ಇದರದ್ದು ಸದುಪಯೋಗ ಇರೋದೇನಂತಂದರೆ, ಒಂದು ಭಯ ಇರುತ್ತೆ, ಎಲ್ಲೋ ನಾವು ಈ ಮೊಬೈಲ್ ಫೋನನ್ನು ನಾವು ಕಳೆದುಕೊಂಡ ನಂತರ ಏನು ಬ್ಯಾಂಕಿಂಗ್ ಡೀಟೇಲ್ಸ್ ಇರ್ಬೋದು, ಫಿಯರ್ ಆಫ್ ಲಾಸ್ ಆಫ್ ಐಡೆಂಟಿಟಿ, ಪ್ರೈವೇಟ್ ಪಿಕ್ಚರ್ಸ್, ಅವೆಲ್ಲವನ್ನು ನಾವು ಈ ಒಂದು CR ಪೋರ್ಟಲ್ ಹಾಕಿದ ತಕ್ಷಣ
ವಿ ಕ್ಯಾನ್ ಪ್ರಿವೆಂಟ್ ಯಾರು ಅದನ್ನು ಮೊಬೈಲ್ ಪಡೆದುಕೊಂಡಿರ್ತಾರೆ ಅದರ ಒಂದು ಮಿಸ್ಯೂಸನ್ನು ಕೂಡ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎರಡನೇದು, ಈ CR ಪೋರ್ಟಲ್ ಮುಖಾಂತರ ಇಟ್ ವಿಲ್ ಹೆಲ್ಪ್ ಅಸ್ ಟು ಟ್ರೇಸ್ ಎಲ್ಲಿ ಆ ಮೊಬೈಲ್ ಫೋನ್ ಯಾರ ಹತ್ರ ಇದೆ, ಎಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಆ್ಯಕ್ಟಿವೇಟ್ ಆದ ತಕ್ಷಣ ಅದು ಮತ್ತೆ ಬ್ಲಾಕ್ ಆಗಿಬಿಡುತ್ತೆ. ಈಗ ನಾವು ನೋಡಿದರೆ 785 ಮೊಬೈಲ್ ಫೋನ್ಗಳು ಏನಿದೆ, ಬರೀ ಅದು ಕರ್ನಾಟಕ ರಾಜ್ಯ ಅಥವಾ ಕಲಬುರಗಿ ಜಿಲ್ಲೆಯಲ್ಲಿ ಅಷ್ಟೇ ಇರಲಿಲ್ಲ. ದೇವರ್ ಇನ್ ಡಿಫ್ರೆಂಟ್ ಸ್ಟೇಟ್ಸ್. ಕರ್ನಾಟಕ, ಕಲಬುರಗಿ ನಗರ ಮತ್ತು ಜಿಲ್ಲೆ ಮೆಜಾರಿಟಿ ಇರ್ಬೋದು, ಅರೌಂಡ್ 587. ಅದಲ್ಲದೆ ಬೇರೆ ಬೇರೆ ಜಿಲ್ಲೆಗಳೂ ಇದ್ದು, ಅಕ್ಕಪಕ್ಕ ಬಿಜಾಪುರ ಇದೆ, ಬೀದರ್ ಇದೆ, ಬೆಂಗಳೂರುವರೆಗೂ ಹೋಗಿದ್ದಾವೆ ಕೆಲವು ಮೊಬೈಲ್ ಫೋನ್ಸ್, ಯಾದಗಿರಿ, ರಾಯಚೂರು, ವಿಜಯನಗರ ಮತ್ತು ಬಳ್ಳಾರಿ. ಈ ರೀತಿ ಕರ್ನಾಟಕದಲ್ಲಿ ಸುಮಾರು 668 ಮೊಬೈಲ್ ಫೋನ್ಸ್ ಇಲ್ಲೇನು ಕಳ್ಕೊಂಡಿದ್ರು ಅವೆಲ್ಲ ಬೇರೆ ಬೇರೆ ಕಡೆ ಹರಡಿದ್ವು. ಅದಲ್ಲದೆ ಬೇರೆ ರಾಜ್ಯಗಳು ಕೂಡ ಕೆಲವು ಮೊಬೈಲ್ ಫೋನ್ಸ್ಗಳು ಹೋಗಿದ್ದು. ಮಹಾರಾಷ್ಟ್ರ ರಾಜ್ಯಕ್ಕೆ 41, ಆಂಧ್ರ ಪ್ರದೇಶ್ 23, ತೆಲಂಗಾಣ 23, ಬಿಹಾರ್, UP ಕೂಡ ಕೆಲವು ಮೊಬೈಲ್ ಫೋನ್ಗಳು ಹೋಗಿದ್ವು. ನಾನು ಆಪರೇಷನ್ ಭರವಸೆ ಯಾಕೆ ಹೇಳಿದೆ ಅಂತಂದರೆ, ಈ ಏನು ಒಂದೊಂದು ಮೊಬೈಲ್ ಫೋನ್ ಇದೆ, ಈಗ ತಾವೆಲ್ಲ ನೋಡಿದ್ರಿ 785. ಈಚ್ ಮೊಬೈಲ್ ಫೋನ್ ರಿಕವರಿ ಮಾಡಬೇಕಾದ್ರೆ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಯವರ ಒಂದು ಕಂಟಿನ್ಯೂಯಸ್ ಎಫರ್ಟ್ಸ್ ಇದೆ. ಒಂದು ಅದನ್ನು ಟ್ರೇಸ್ ಮಾಡುವಂಥದ್ದು, ಎಲ್ಲಿದೆ ಅಲ್ಲಿಂದ ರಿಕವರಿ ಮಾಡುವಂಥದ್ದು. ಕೆಲವನ್ನು ಅವರು ಖುದ್ದಾಗಿ ಕರೆಸಿ ರಿಕವರಿ ಮಾಡಿದ್ದಾರೆ. ಇನ್ನೂ ಕೆಲವು ಮೊಬೈಲ್ ಫೋನ್ಗಳನ್ನು ಕೊರಿಯರ್ ಮುಖಾಂತರ, ಪೋಸ್ಟ್ಗಳ ಮುಖಾಂತರನೂ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಿಕವರಿ ಮಾಡಿದ್ದಾರೆ. ಒಂದು ನಾವು ಇದರಲ್ಲಿ ಪ್ರಯತ್ನ ಮಾಡಿದ್ದೇನಂತಂದರೆ, ಯಾವುದಾದ್ರೂ ಆರ್ಗನೈಸ್ಡ್ ರ್ಯಾಕೆಟ್ ಇದೆಯಾ ಅಂತ, ಒಂದು ಕಳ್ಳತನ ಮಾಡುವಂಥದ್ದು, ಇನ್ನೊಂದು ಆರ್ಗನೈಸ್ಡ್ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟೀಸ್, ಅದ್ರ ಬಗ್ಗೆನೂ ನಾವು ಒಂದು ಎಫರ್ಟ್ಸ್ ಹಾಕಿದ್ವಿ, ಪ್ರಿಲಿಮಿನರಿ ಎಫರ್ಟ್ಸ್. ಪ್ರಾಥಮಿಕ ಹಂತದಲ್ಲಿ ನಮಗೆ ಆ ರೀತಿ ಆರ್ಗನೈಸ್ಡ್ ನೆಟ್ವರ್ಕ್ ಯಾವುದು ಕಂಡು ಬಂದಿಲ್ಲ. ಎಲ್ಲ ಇಂಡಿವಿಜುವಲ್ ಆಗಿ ಕೆಲವು ಕಳ್ಕೊಂಡಿದ್ದು, ಮತ್ತು ಯಾರಿಗೆ ಮೊಬೈಲ್ಗಳು, ಫೋನ್ಗಳು ಸಿಕ್ಕಿದೆ ಅವರು ಕಡಿಮೆ ಬೆಲೆಗೆ ಅದನ್ನು ಮಾರಾಟ ಮಾಡಿದ್ದಾರೆ. ಮತ್ತು ಗ್ರಾಹಕರು ಕೂಡ ಏನು ಸಾರ್ವಜನಿಕರಿದ್ದಾರೆ ಅವುಗಳನ್ನು ತುಂಬ ಥ್ರೋ ಅವೇ ಪ್ರೈಸ್ 2 ರಿಂದ 3, 4, 5 ಸಾವಿರ ಬೆಲೆಗಳಿಗೆ ಅವುಗಳನ್ನು ಖರೀದಿ ಮಾಡಿದ್ದಾರೆ. ಈಗಾಗಲೇ ಇದರ ಮೊದಲು ಕೂಡ ನಾನು ತಮಗೆ ಹೇಳಿದ್ದೆ, ಯಾವುದು ವಿತೌಟ್ ಬಿಲ್ ಇಲ್ಲ ಮತ್ತು ವಿತೌಟ್ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಮೊಬೈಲ್ ಫೋನ್ಗಳನ್ನು ಖರೀದಿ ಮಾಡಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ಸಾರ್ವಜನಿಕರಿಗೆ ಥ್ರೋ ಅವೇ ಪ್ರೈಸ್, ಅದರಲ್ಲಿ ಸುಮಾರು ಜನ ಗ್ರಾಮೀಣ ಭಾಗದವರು ಇದ್ದಾರೆ, ರೈತರಿದ್ದಾರೆ ಮತ್ತು ಬೇರೆ ಬೇರೆ ಈ ಅನಕ್ಷರಸ್ಥರು ಕೂಡ ಇದ್ದಾರೆ. ಅನಕ್ಷರಸ್ಥನ ಅನ್ನೋಕ್ಕಿಂತ ಲೆಸ್ ಎಜುಕೇಟೆಡ್ ಅಥವಾ ಈ ಕಾನೂನಿನ ಅರಿವು ಕಡಿಮೆ ಇರೋರು ಕೂಡ ಇದರಲ್ಲಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇನ್ನೊಂದು ಸಲ ನಾನು ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಈ ಥ್ರೋ ಅವೇ ಪ್ರೈಸ್ಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಖರೀದಿ ಮಾಡಬೇಡಿ. ಅದು ಕಳೆದುಕೊಂಡಿರ್ಬೋದು ಅಥವಾ ಕಳ್ಳತನ ಆಗಿರುವ ಮೊಬೈಲ್ ಫೋನ್ ಇರ್ಬೋದು. ಒಂದು ವೇಳೆ ತಾವು ಅದನ್ನು ರಿಕವರಿಗೆ ಸಹಕರಿಸಿದರೆ ಅವ್ರ ಮೇಲೇನೂ ಕೂಡ ಕ್ರಮ ಆಗುತ್ತೆ. ಎರಡನೇದು, ಒಂದು ವೇಳೆ ಮೊಬೈಲ್ ಫೋನ್ಗಳನ್ನು ತಾವು ಕಳೆದುಕೊಂಡ್ರೆ ತಕ್ಷಣ ಈ CR ಪೋರ್ಟಲ್ನ ಒಂದು ಸಹಾಯ ಪಡೆದುಕೊಳ್ಳಿ. ಚಾನ್ಸಸ್ ಆಫ್ ರಿಕವರಿ ಇಸ್ ವೆರಿ ಹೈ. ಮತ್ತು ಈ ಆಪರೇಷನ್ ಭರವಸೆ ಇದು ಮುಂದಿನ ದಿನಗಳನ್ನು ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ಒಂದು ಇದರ ಮುಖಾಂತರ ತಮ್ಮಲ್ಲಿ ನಾನು ನೀಡುವ ಭರವಸೆ ಏನಂತಂದರೆ, ಟ್ರಸ್ಟ್ ಪೊಲೀಸ್, ವಿ ಆರ್ ವಿತ್ ಯು. ಏನು ಈಗ ನಾವು ಇದು ಬರೇ ರಿಕವರ್ ರಿಟರ್ನ್ ಅಲ್ಲ, ಇಟ್ ಇಸ್ ಎ ಎಮೋಷ್ನಲ್ ರಿಯೂನಿಯನ್ ಟು ಯುವರ್ ಲಾಸ್ಟ್ ಮೊಬೈಲ್ ಫೋನ್ಸ್. ಆ ಒಂದು ಹಿನ್ನೆಲೆಯಲ್ಲಿ ವಿ ಸ್ಟ್ಯಾಂಡ್ ವಿತ್ ಯು ಇನ್ ದಿಸ್ ಜರ್ನಿ. ಆ ಒಂದು ಹಿನ್ನೆಲೆಯಲ್ಲಿ ಇದಕ್ಕೆ ಶ್ರಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಂದೆನೂ ಕೂಡ ನಾವು ಕಲಬುರಗಿ ನಗರ ಪೊಲೀಸ್ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸ್ತೀವಂತ ಎಲ್ಲ ಸಾರ್ವಜನಿಕರಿಗೂ ಕೂಡ ಭರವಸೆಯನ್ನು ನೀಡಲಿಕ್ಕೆ ಇಷ್ಟಪಡ್ತಾರೆ.